ರಾಕೇಶ್ ಪಾಪಣ್ಣ ಚಾಮುಂಡೇಶ್ವರಿ ಕ್ಷೇತ್ರದ ಮುಂದಿನ MLA ಅಭ್ಯರ್ಥಿ. ಸವಾಲುಗಳನ್ನು ಮೆಟ್ಟಿ ಶಾಸಕರಾಗ್ತಾರ ಯುವ ನಾಯಕ. CM ಸಿದ್ದರಾಮಯ್ಯ ಅವರ ಕಟ್ಟ ಅನುಯಾಯಿ, ಕುರುಬ ಸಮಾಜದ ಪ್ರಬಲ ನಾಯಕ, ಕಾರ್ಯಕರ್ತರ ನೆಚ್ಚಿನ ನಾಯಕನಿಗೆ ಮುಂದಿನ ಬಾರಿ ಒಲೆಯುತ್ತ ಅದೃಷ್ಟ. ಹಾಯ್ ಸ್ನೇಹಿತರೆ, ಟೈಮ್ಸ್ ಆಫ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಸರ್ಕಾರ 2.5 ವರ್ಷ ಪೂರೈಸಿದೆ. ಈ ನಡುವೆ CM ಕುರ್ಚಿ ಬದಲಾವಣೆ ವಿಚಾರ ಬೂದಿ ಮಿಚ್ಚಿದ ಕೆಂಡದಂತಿದೆ. ಈ ನಡುವೆ ನಾಯಕರು ಟಿಕೆಟ್ಗಾಗಿ ಲಾಬಿಯನ್ನು ನಡೆಸುತ್ತಿದ್ದಾರೆ. ಮುಂದಿನ ಚುನಾವಣೆಗೆ ಈಗಾಗಲೇ ಪೂರ್ವ ತಯಾರಿಯನ್ನು ಆರಂಭಿಸಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಟಿಕೆಟ್ ಪೈಪೋಟಿ ಜೋರಾಗಿದೆ. ಹ್ಯಾಟ್ರಿಕ್ ಗೆಲುವು ಸಾಧಿಸಿರುವ GT ದೇವೇಗೌಡ ಅವರ ನಡೆ ಇನ್ನೂ ನಿಗೂಢವಾಗಿದೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ JDS ಪಕ್ಷ ಬಿಟ್ಟು ಕಾಂಗ್ರೆಸ್ ಕೈ ಹಿಡಿಯಲಿದ್ದಾರೆ ಎಂಬ ವದಂತಿ ಕೂಡ ಹರಡಿತ್ತು. ಈ ನಡುವೆ ದೊಡ್ಡಗೌಡ್ರೆ ಅವರ ಮನೆಗೆ ಬಂದು ಮನವೊಲಿಸಿ JDS ಟಿಕೆಟನ್ನು ನೀಡಿದರು. ಟಿಕೆಟ್ ಪಡೆದ GT ದೇವೇಗೌಡರು ಹ್ಯಾಟ್ರಿಕ್ ಗೆಲುವು ಸಾಧಿಸಿ ದಾಖಲೆಯನ್ನು ಕೂಡ ಬರೆದಿದ್ದಾರೆ. ಈ ನಡುವೆ BJP ಪಕ್ಷದಿಂದ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದ ಕವೀಶ್ ಗೌಡ 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದ್ದರು. ಅದಾದ ನಡುವೆ ಕ್ಷೇತ್ರದಲ್ಲಿ ಕಾಣಿಸಿಕೊಂಡಿಲ್ಲ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ BJPಗೆ ನೆಲೆ ಇಲ್ಲದ ಪರಿಸ್ಥಿತಿ ಇದೆ. ಹಾಗಾಗಿ ಕಾಂಗ್ರೆಸ್ ಮತ್ತು JDS ನಡುವೆ ನೇರ ಕಳೆದ 3 ವಿಧಾನಸಭಾ ಚುನಾವಣೆಯಲ್ಲೂ JDS ಪಕ್ಷದಿಂದ GT ದೇವೇಗೌಡರೇ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆಯಾಗುತ್ತಿದ್ದಾರೆ. ಆದರೆ ನೇರ ಪೈಪೋಟಿ ಇದ್ದರೂ ಕಾಂಗ್ರೆಸ್ಗೆ ಒಬ್ಬ ಗಟ್ಟಿಯಾದ ಅಭ್ಯರ್ಥಿಯನ್ನು ನಾಯಕನನ್ನು ಹುಟ್ಟಿಹಾಕಲು ಸಾಧ್ಯವಾಗಿಲ್ಲ. ಕಳೆದ 3 ವಿಧಾನಸಭಾ ಚುನಾವಣೆಯಲ್ಲೂ 3 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. 2013ರಲ್ಲಿ M ಸತ್ಯನಾರಾಯಣ ಅವರು ಸ್ಪರ್ಧಿಸಿದರೆ 2018ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಸ್ಪರ್ಧೆ ಮಾಡಿದರು. 23ರ ಎಲೆಕ್ಷನ್ನಲ್ಲಿ ಮಾವಿನಹಳ್ಳಿ ಸಿದ್ದೇಗೌಡ ಅವರು ಆಯ್ಕೆಯಾಗಿದ್ದರು. ಮಾವಿನಹಳ್ಳಿ ಸಿದ್ದೇಗೌಡ ಅವರು JDS ಪಕ್ಷದ ನಾಯಕರಾಗಿದ್ದರು. ಅಲ್ಲದೆ JT ದೇವೇಗೌಡರ ಅತ್ಯಂತ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದರು. ಅವರೊಳಗಿನ ಭಿನ್ನಾಭಿಪ್ರಾಯದಿಂದ ಅಸಮಾಧಾನದಿಂದ ಪಕ್ಷದಿಂದ ಹೊರಗಡೆ ಬಂದು ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಪಡೆದಿದ್ದರು. ಹೊಸ ಅಭ್ಯರ್ಥಿಯಾಗಿದ್ದರು. ಭಾರಿ ಪೈಪೋಟಿಯನ್ನು ನೀಡಿದ್ರು. GT ದೇವೇಗೌಡ ಅವರ ಮೇಲಿನ ಅಸಮಾಧಾನ ಮತ್ತು ಕಾಂಗ್ರೆಸ್ ಪಕ್ಷದ ಸಾಂಪ್ರದಾಯಿಕ ಮತಗಳು ಇವರ ಕೈಯನ್ನು ಹಿಡಿದಿದ್ವು. ಆದರೆ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಮುಂದಿನ ಚುನಾವಣೆಗೆ ಅಭ್ಯರ್ಥಿ ಯಾರು ಎಂಬ ಹುಡುಕಾಟವನ್ನು ಆರಂಭಿಸಿದೆ. ಈ ನಡುವೆ ಸಿದ್ದರಾಮಯ್ಯ ಅವರ ಮೊಮ್ಮಗನಾದ ರಾಕೇಶ್ ಸಿದ್ದರಾಮಯ್ಯ ಅವರ ಮಗನಾದ ವರುಣ್ ಸಿದ್ದರಾಮಯ್ಯನವರು ಬರ್ಬೋದು ಅನ್ನೋ ನಿರೀಕ್ಷೆ ಇದೆ. ವರುಣ ಕ್ಷೇತ್ರಕ್ಕೆ ಯತೀಂದ್ರ ಸಿದ್ದರಾಮಯ್ಯ, ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ವರುಣ್ ರಾಕೇಶ್ ಸಿದ್ದರಾಮಯ್ಯ ಎಂಬ ಗುಸುಗುಸು ಕಾಂಗ್ರೆಸ್ ವಲಯದಲ್ಲಿ ಹರಿದಾಡ್ತಿದೆ. ಇದರ ನಡುವೆ ಭರ್ಜರಿ ಪೈಪೋಟಿ ನೀಡ್ತಾ ಇರೋ ರಾಕೇಶ್ ಪಾಪಣ್ಣ. ಸ್ನೇಹಿತರೆ, ಇದೊಂದು ವಿಚಾರ ಮೊನ್ನೆ ರಾಕೇಶ್ ಪಾಪಣ್ಣ ಅವರ ಹುಟ್ಟುಹಬ್ಬ ಆದ ಮೇಲೆ ಮುನ್ನೆಲೆಗೆ ಬಂದಿದೆ. ಹಳ್ಳಿ ನಾಯಕರಿಂದ ಹಿಡಿದು ರಾಜ್ಯ ಮಟ್ಟದ ನಾಯಕರವರೆಗೆ ಎಲ್ಲರೂ ರಾಕೇಶ್ ಪಾಪಣ್ಣ ಅವರನ್ನು ಭೇಟಿ ಮಾಡಿ ತಮ್ಮ ಶುಭಾಶಯಗಳನ್ನು ಕೋರಿದ್ದಾರೆ. ಸ್ಥಳೀಯ ನಾಯಕರ ನೆಚ್ಚಿನ ನಾಯಕ. ಪಕ್ಷದ ಯಾವುದೇ ರೀತಿಯ ಕಾರ್ಯಕ್ರಮಗಳು, ಹೋರಾಟಗಳು ಬಂದರೆ ಮುನ್ನೆಲೆಗೆ ನಿಂತು ಮುಂಚೂಣಿಯಲ್ಲಿ ಕೆಲಸ ಮಾಡುವಂಥ ನಾಯಕ. ಇದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗಟ್ಟಿಯಾದ ನಾಯಕ ಇಲ್ಲ. ಈ ನಡುವೆ ಸ್ಥಳೀಯ ನಾಯಕರೇ ರಾಕೇಶ್ ಪಾಪಣ್ಣ ಎಂಬ ನಾಯಕನನ್ನು ಹುಟ್ಟಿಹಾಕಿಕೊಂಡಿದ್ದಾರೆ. ಪಕ್ಷದ ಯಾವುದೇ ರೀತಿಯ ಸಮಸ್ಯೆಗಳು, ಕಾರ್ಯಕರ್ತರಿಗಾದ ಸಮಸ್ಯೆಗಳು ಏನೇ ಇದ್ದರೂ ಮೊದಲು ಭೇಟಿಯಾಗುವುದು ರಾಕೇಶ್ ಪಾಪಣ್ಣ ಅವರನ್ನು. ಕಾರ್ಯಕರ್ತರು ಕೂಡ ರಾಕೇಶ್ ಪಾಪಣ್ಣ ಅವರನ್ನು ಸಿದ್ದರಾಮಯ್ಯ ಅವರ ಮುಂದಿನ ವಾರಸ್ದಾರ ಎಂದು ಕೂಡ ಹೇಳಿದ್ದಾರೆ. ಅವರ ಕಾರ್ಯವೈಖರಿಯನ್ನು ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ನೋಡಿದ್ದಾಗಿ ಮುಂದೆ ಅವರು ಕಾರ್ಯಕರ್ತರಿಗೆ ಹೆಚ್ಚಾಗಿ ಸ್ಪಂದಿಸಿ ಒಳ್ಳೆಯ ಅಭಿವೃದ್ಧಿ ಕಾರ್ಯವನ್ನು ಮಾಡಲಿದ್ದಾರೆ ಎಂದು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ನಡುವೆ JDS ಪಕ್ಷದಿಂದ ಬೆಳವಾಡಿ ಶಿವಮೂರ್ತಿ ಅವರು ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದು GT ದೇವೇಗೌಡ ಅವರ ನಡೆ ಇನ್ನೂ ನಿಗೂಢವಾಗಿದೆ. BJP ಪಕ್ಷದ ಯಾವುದೇ ನಾಯಕರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇತ್ತೀಚೆಗೆ ಕಾಣಿಸಿಕೊಂಡಿಲ್ಲ. ಸದ್ಯಕ್ಕೆ ಕ್ಷೇತ್ರದ ಹಾಟ್ ಫೇವರೇಟ್ ರಾಕೇಶ್ ಪಾಪಣ್ಣ.